ಕಳೆದ 25 ವರ್ಷಗಳಿಂದ ರಾಜ್ಯದ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಬಿಸಿಯೂಟ ಯೋಜನೆ ಅಡಿಯಲ್ಲಿ ಕೆಲಸ ನಿರ್ವಹಿಸುತ್ತಿರುವ ಬಿಸಿಯೂಟ ತಯಾರಕರು ಯಾವುದೇ ಸಾಮಾಜಿಕ ಭದ್ರತೆಗಳಿಲ್ಲದೆ ವಂಚಿತರಾಗಿದ್ದಾರೆ. ಬಿಸಿಯೂಟ ತಯಾರಿಕೆ ಕನಿಷ್ಠ ವೇತನ ಜಾರಿಗೊಳಿಸಿ ಎಂದು ನಮ್ಮ ಸಂಘಟನೆ ಹೇಳುತ್ತಾ ಬಂದಿದೆ. ಆದರೆ ಅದು ಇಲ್ಲಿಯವರೆಗೂ ಆಗಿಲ್ಲ ಎಂದು ಅಕ್ಷರ ದಾಸೋಹ ಬಿಸಿಯೂಟ ತಯಾರಕ ಫೌಂಡೇಶನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘಟನೆಯ ಮುಖ್ಯಸ್ಥರು, ಬಜೆಟ್ನಲ್ಲಿ ರಾಜ್ಯ ಸರ್ಕಾರ 500 ಹಾಗೂ 1,000 ರೂಪಾಯಿ ಘೋಷಿಸುವುದನ್ನು ಬಿಟ್ಟರೆ ಕನಿಷ್ಠ ವೇತನ ಬಗ್ಗೆ ಕಿಂಚಿತ್ತೂ ಗಮನ ಹರಿಸಿಲ್ಲ. ಸರ್ಕಾರವು ಶಾಲೆಗಳಲ್ಲಿ ಅಡುಗೆ ಮಾಡುತ್ತಿರುವ ಮುಖ್ಯ ಅಡುಗೆಯವರಿಗೆ ತಿಂಗಳಿಗೆ 4,700, ಸಹಾಯಕ ಅಡುಗೆಯವರಿಗೆ 4,600 ಮಾತ್ರ ವೇತನ ನೀಡುತ್ತಿದೆ. ಈ ವೇತನದಲ್ಲಿ ಬಿಸಿಯೂಟ ತಯಾರಕರು ಏನು ಮಾಡಬೇಕೆಂದು ಪ್ರಶ್ನೆ ಮಾಡಿದರು. ಅಲ್ಲದೆ ಬಿಸಿಯೂಟ ತಯಾರಿಕೆ ಬೇಡಿಕೆಗಳಾದ ಸ್ಕೀಮ್ ವರ್ಕರ್ಸ್ ಎನ್ನುವುದನ್ನು ಬದಲಾಯಿಸಿ ಅವರನ್ನು ಕಾರ್ಮಿಕರೆಂದು ಪರಿಗಣಿಸಿ ಕನಿಷ್ಠ ವೇತನ ನೀಡಬೇಕು ಮತ್ತು ಇನ್ನಿತರ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಕಲಬುರಗಿ ಜಿಲ್ಲೆಯ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ, ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ಬಿಸಿಯೂಟ ತಯಾರಕರ ಫೆಡರೇಷನ್ ರಾಜ್ಯ ಸಮಿತಿ ಮತ್ತು ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಡೆಸ್ತಾ ಇದ್ದೀವಿ. ಸ್ನೇಹಿತರೆ, ಈಗಾಗಲೇ ನಮ್ಮ ರಾಜ್ಯದಲ್ಲಿ ಮಧ್ಯಾಹ್ನ ಉಪಹಾರ ಯೋಜನೆ ಆರಂಭ ಆಗಿ 25 ವರ್ಷ ಆಗಿದೆ. ಆರಂಭದಲ್ಲಿ ಈ ಯೋಜನೆ ಬಂದಾಗ ಮಕ್ಕಳ ಹಾಜರಾತಿ ಭಾಳ ಕಡಿಮೆ ಇತ್ತು. ಮಧ್ಯಾಹ್ನ ಉಪಹಾರ ಯೋಜನೆ ಜಾರಿ ಆದಮೇಲೆ ಅದು ಇಂಪ್ರೂವ್ ಆಯ್ತು, ಹಾಜರಾತಿ ಶಾಲೆಗಳಲ್ಲಿ ಇಂಪ್ರೂವ್ ಆಯಿತು. ಮತ್ತು ಅವರ ಆರೋಗ್ಯನೂ ಕೂಡ ಒಂದು ಉತ್ತಮವಾಗಿ ಪರಿವರ್ತನೆ ಆಯಿತು ಮಕ್ಕಳಲ್ಲಿ. ಈ ಒಂದು ಯೋಜನೆ ಒಳ್ಳೆಯ ಯೋಜನೆ. ಅಂದಿನ SM ಕೃಷ್ಣ ಸರ್ಕಾರ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಏನು ಜಾರಿ ತಂದರು, ಯೋಜನೆ ಏನೋ ಒಳ್ಳೆಯದೇ, ಭಾಳ ಅಗತ್ಯ ಇತ್ತು, ಅದು ಜಾರಿ ತಂದರು. ನಾವು ಕೂಡ ಸ್ವಾಗತ ಮಾಡಿದ್ವಿ ಯೂನಿಯನ್ನಿಂದ. ಆದರೆ ಅದರಲ್ಲಿ ಕೆಲಸ ಮಾಡ್ತಕ್ಕಂಥ ಅಡುಗೆಯವ್ರಿಗೆ, ಮಹಿಳೆಯರಿಗೆ ಒಂದು ಕನಿಷ್ಠ ವೇತನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಸಣ್ಣ ಆಲೋಚನೆಯನ್ನು ಕೂಡ ಅವರು ಯಾರು ಮಾಡಲಿಲ್ಲ. ಅಲ್ಲಿ ಯಾರು IAS KS ಅಧಿಕಾರಿಗಳಿದ್ದರು, ಅವ್ರ ಜೊತೆಯಲ್ಲಿ ಸರ್ಕಾರಕ್ಕೆ ಸಲಹೆಗಾರಾಗಿ ಅವ್ರಿಗೆ ಪ್ರತಿ ವಿದ್ಯಾರ್ಥಿಗೆ ಅವರಿಗೆ ವಯಸ್ಸಿಗೆ ಅನುಗುಣವಾಗಿ ಎಷ್ಟು ಗ್ರಾಮ್ ಬೇಳೆ ಬೇಕು, ಎಷ್ಟು ಗ್ರಾಮ್ ಎಣ್ಣೆ ಬೇಕು, ಉಪ್ಪು ಎಷ್ಟು ಬೇಕು, ಸೊಪ್ಪು ಎಷ್ಟು ಬೇಕು, ಇದೆಲ್ಲದನ್ನೂ ಆಲೋಚನೆ ಮಾಡಿ ಇಷ್ಟಿಷ್ಟು ಗ್ರಾಮ್ ಬೇಕು ಅಂತೇಳಿ ಜಾರಿ ಮಾಡಿದರು. ಓಕೆ, ಸ್ವಾಗತಿಸಿದ್ವಿ. ಆದರೆ ಅಲ್ಲಿ ಇವನ್ನೆಲ್ಲವನ್ನೂ ಕೂಡ ಕ್ರೋಢೀಕರಿಸಿ ಸ್ವಚ್ಛತೆ ಮಾಡಿ ಅದನ್ನು ಅಡುಗೆ ಮಾಡಿ ಬಡಿಸ್ತಕ್ಕಂಥ ನಮ್ಮ ಮಹಿಳೆಯರಿಗೆ, ಬಿಸಿಯೂಟ ತಯಾರಕರಿಗೆ, ಇವ್ರಿಗೆ ಎಷ್ಟು ವೇತನವನ್ನು ನಿಗದಿ ಮಾಡಬೇಕು ಅನ್ನೋದರಲ್ಲಿ ಅವರು ಸರ್ಕಾರ ಎಡವಿತು. ಮತ್ತು ಯಾವ IAS KS ಅಧಿಕಾರಿಗಳಿದ್ರು ಕೂಡ ಇದ್ದರು, ಅವರು ಇವ್ರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ. ಆರಂಭದಲ್ಲಿ ಇವ್ರಿಗೆ ಅಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಮುಖ್ಯ ಅಡುಗೆಯವ್ರಿಗೆ 650 ರೂಪಾಯಿ, ಅವ್ರ ಎಲ್ಲ ಸಹಾಯಕರಿಗೆ 450, 400, 300 ರೂಪಾಯಿ, ಈ ಥರ ಅಲ್ಲಿ ಇವ್ರಿಗೆ ಒಂದು ಗೌರವ ಸಂಭಾವನೆಯಾಗಿ ಕೊಟ್ಟರು. ಅದು ಗೌರವ ಸಂಭಾವನೆ, ಅದು ವೇತನ ಅಲ್ಲ. ಯಾಕೆಂದರೆ ಈ ಅಕ್ಷರ ದಾಸೋಹ ಮಧ್ಯಾಹ್ನ ಉಪಹಾರ ಯೋಜನೆ ಇದೊಂದು ಯೋಜನೆ, ಸ್ಕೀಮ್. ಇದು ನಿರಂತರ ಇರಬೇಕು. ಈ 25 ವರ್ಷ ಆಗಿದೆ. ಯಾವುದೇ ಸ್ಕೀಮ್ ಅಂದರೆ ಅದು ತಾತ್ಕಾಲಿಕ ಸ್ಕೀಮ್ ಅಂದರೆ ಇದು ಭಾಳ ಅಗತ್ಯ ಇದೆ ಈ ದೇಶಕ್ಕೆ. ಇದು ನಿರಂತರವಾಗಿ ನಡೀತಾ ಇರೋದರಿಂದ ಇದನ್ನು ಕಾಯಂಗೊಳಿಸ್ಬೇಕಂತಕ್ಕಂಥ ಒತ್ತಾಯವನ್ನು ನಾವು ಆರಂಭದಿಂದನೂ ಮಾಡ್ತಾ ಬಂದಿದ್ದೀವಿ. ತಮಗೆ ಗೊತ್ತಿದೆ, ಇವತ್ತು ICDS ಅಂಗನವಾಡಿ ಅದು ಒಂದು ಸ್ಕೀಮ್, ಅದು 50 ವರ್ಷ ದಾಟಿದೆ, ಅದು ಇನ್ನೂ ಸ್ಕೀಮಾಗಿ ಮುಂದುವರಿತಾ ಇದೆ. ಆಶಾ ವರ್ಕರ್ಸ್, ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಅದು ಒಂದು ಸ್ಕೀಮ್. ಅಂಗನವಾಡಿ ಕಾರ್ಯಕರ್ತರಿಗೆ ಗೌರವಧನ ಅಂದರು, ವೇತನ ಅಲ್ಲ. ಬಿಸಿಯೂಟ ತಯಾರಕರಿಗೆ ಗೌರವ ಸಂಭಾವನೆ ಅಂತ ಹೇಳಿದರು, ವೇತನ ಇಲ್ಲ. ಆಶಾ ಕಾರ್ಯಕರ್ತರಿಗೆ ಪ್ರೋತ್ಸಾಹ ಧನ ಅಂತ ಹೇಳಿದರು. ಅಂದರೆ ಈ ದುಡಿತಕ್ಕಂಥ ಮಹಿಳೆಯರನ್ನ ಯಾವ ರೀತಿ ಈ ಸರ್ಕಾರ ವಂಚನೆ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಆದ್ದರಿಂದ ಇವ್ರ ಬಗ್ಗೆ ಸರ್ಕಾರ ಕಾಳಜಿಯನ್ನು ವಹಿಸಿ ಈಗಲಾದರೂ ಒಂದು ಕನಿಷ್ಠ ವೇತನದ ವ್ಯಾಪ್ತಿಗೆ ಇವ್ರನ್ನ ತರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ನಾವು
ಆರಂಭದಿಂದನೂ ಮಾಡ್ತಾ ಇದ್ದೀವಿ, ಈಗ ಕೂಡ ನಾವು ಮುಂದುವರಿಸ್ತಾ ಇದ್ದೀವಿ. ಯಾಕೆ ಇವ್ರಿಗೆ ಕನಿಷ್ಠ ವೇತನ ಕೊಡಬೇಕು? ಸುಪ್ರೀಂ ಕೋರ್ಟ್ ಒಂದು ಮಾತು ಹೇಳಿದೆ, ಆದೇಶ ಮಾಡಲಿಲ್ಲ. ಬೇರೆ ಯಾವುದೋ ಒಂದು ಕೇಸಿನ ವಿಚಾರದಲ್ಲಿ ಕನಿಷ್ಠ ವೇತನದ ವಿಚಾರದಲ್ಲಿ ಚರ್ಚೆ ಮಾಡುವಾಗ ಮೊನ್ನೆ ಸುಪ್ರೀಂ ಕೋರ್ಟ್ ಜಡ್ಜಸ್ಸು ಮೌಖಿಕವಾಗಿ ಹೇಳಿದರು. ಅವರು ಬರ್ತಾ ಇರೋದು ಹೊಟ್ಟೆ ಪಾಡಿಗೆ ಬರ್ತಾ ಇದ್ದಾರೆ, ಹೊಟ್ಟೆ ತುಂಬಿಸ್ಕೊಳಕ್ಕೆ ಬರ್ತಾ ಇದ್ದಾರೆ, ಅದು ಗೌರವಕ್ಕಾಗಿ ಬರ್ತಾ ಇಲ್ಲ. ಅದರಿಂದ ಅವ್ರಿಗೆ ಹೊಟ್ಟೆ ತುಂಬುವಷ್ಟು ಕೂಲಿಯನ್ನು ಕೊಡ್ರಿ ಅಂಥೇಳಿ ಅದು ಮೌಖಿಕವಾಗಿ ಹೇಳ್ತು. ಅದನ್ನು ಒಂದು ಆದೇಶ ಮಾಡಿದರೆ ಇಡೀ ದೇಶಕ್ಕೆ ಅದು ಇವತ್ತು ಅನ್ವಯಿಸ್ತಾ ಇತ್ತು. ಇವತ್ತು ನಮ್ಮ ರಾಜ್ಯದಲ್ಲಿ 1,15,000 ಜನ ಮಹಿಳೆಯರು ಈ ಯೋಜನೆಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ದಾರೆ ಬಿಸಿಯೂಟ ತಯಾರಕರಾಗಿ. ಇಡೀ ದೇಶದಲ್ಲಿ ಅವ್ರ ಸಂಖ್ಯೆ 25 ಲಕ್ಷ ಇದೆ. ಇವರೆಲ್ಲರೂ ಕೂಡ ಯೋಜನೆ ಅಡಿಯಲ್ಲಿ ಸ್ಕೀಮ್ ವರ್ಕರ್ಸ್ ಆಗಿ ಅವರು ಕೆಲಸನ ಮಾಡ್ತಾಯಿದ್ದಾರೆ. ಇದು ಗೌರವ ಸಂಭಾವನೆ. ಇದು ನಮ್ಮ ದೇಶದಲ್ಲಿ ರಾಷ್ಟ್ರಪತಿ ಮಹಿಳೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಮಹಿಳೆಯರನ್ನ ಗಣನೆಗೆ ತೆಗೆದುಕೊಳ್ದೇ ವಿಶ್ವ ಮಟ್ಟದಲ್ಲಿ ಇವ್ರಿಗೆ ಏನೋ ಜೀವನ ಮಾಡೋದಕ್ಕೆ ಯಾವುದಕ್ಕೂ ಸಾಲದೇ ಆಗ್ತಕ್ಕಂಥ ಒಂದು ಗೌರವ ಸಂಭಾವನೆ ಕೊಡ್ತಾಯಿದ್ದಾರೆ. ಇವತ್ತು ನಾವು ವಿಶ್ವ ಮಟ್ಟದಲ್ಲಿ ತಲೆ ತಗ್ಗತಕ್ಕಂಥ ರೀತಿಯಲ್ಲಿ ಇವತ್ತು ಇದೆ ನಮ್ಮ ದೇಶ. ಆದ್ದರಿಂದ ಈ ಮಹಿಳೆಯರನ್ನ ಗೌರವಯುತವಾಗಿ ನಡೆಸ್ಕೋಬೇಕು. ಅವರು ಕನಿಷ್ಠ 6.5 ತಾಸು ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. 6.5 ತಾಸಿಗೆ ಕನಿಷ್ಠ ಕೂಲಿಯಲ್ಲಿ ಏನು ಬರುತ್ತೋ ಅಷ್ಟನ್ನು ಅವ್ರಿಗೆ ಕೊಡಬೇಕಂತಕ್ಕಂಥದ್ದು ನಮ್ಮ ಒತ್ತಾಯ ಇದೆ. ಸ್ನೇಹಿತರೆ, ನಿಮಗೆ ಇವತ್ತು ಗೊತ್ತಿದೆ, ಜೈಲಿನಲ್ಲಿ ಶಿಕ್ಷೆಗೆ ಒಳಗಾದಂಥ ವ್ಯಕ್ತಿಗೆ ಅವರೊಂದು ಸ್ಕಿಲ್ ಮೇಲೆ ಅಲ್ಲಿ ವಿವಿಧ ಕೆಲಸಗಳನ್ನು ವಹಿಸಿ ಅವರಿಗೆ 550 ರೂಪಾಯಿದಿಂದ 600 ರೂಪಾಯಿವರೆಗೂ ಅಲ್ಲಿ ಜೈಲಿನಲ್ಲಿರೋರಿಗೆ ಕೊಡ್ತಾರೆ ವೇತನವನ್ನು. ಅದನ್ನು ವೇತನ ಅಂತಾರೆ. ಅಲ್ಲಿ 550 ರೂಪಾಯಿದಿಂದ 600 ರೂಪಾಯಿವರೆಗೂ ಕೊಡ್ತಾರೆ ಒಂದು ದಿನಕ್ಕೆ. ಇವರಿಗೆ ಒಂದು ತಿಂಗಳಿಗೆ